ಖಂಡಿತವಾಗಲೂ ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಏನು ಬೀಗ್ತಾ ಇದ್ರಲ್ಲ, ಈ ಹಿಂದೆ ನಾನು ಕೆಲವೊಂದು ಡಿಬೇಟ್ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳೇನು ಮಾಡಿದ್ದೆ. ನಿಮ್ಮ ಗೆಲುವು ಕೇವಲ ಗೆಲುವಲ್ಲ, ಗೆಲುವನ್ನು ಅತಿಯಾಗಿ ದುರಂಕಾರದಿಂದ ಮೆರಿಬೇಡಿ. ಮುಂದೊಂದು ದಿನ ಇನ್ನೂ 5 ವರ್ಷ ಇದೆ, ಕೆಲಸ ಮಾಡಿಬಿಟ್ಟು ನೆಕ್ಸ್ಟು ವಿಧಾನಸಭಾ ಚುನಾವಣೆ ಗೆಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಈಗ ನಡೆದಂಥ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಆಲ್ಮೋಸ್ಟ್ ಗೆದ್ದಿದ್ದಾರೆ, ಫಲಿತಾಂಶ ಬಂದಿದೆ ಅಂದ್ಕೊಂಡಿದ್ದೀನಿ. ಇವತ್ತು ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದೇನೋ ಹೇಳಿದರು, ಊರು ಬಿಡ್ತೀನಿ ಅಂತ. ಊರು ಬಿಡೋದಲ್ಲ, ಕರ್ನಾಟಕನೇ ಬಿಡಬೇಕು ಫಸ್ಟ್ ಅವರು. ಯಾಕೆಂದರೆ ಎಲ್ಲ ಕಡೆ ತೆಲುಗುನೇ ಮಾತಾಡೋದವರು. ಮೊಟ್ಟ ಮೊದಲನೇದಾಗಿ ಪ್ರದೀಪ್ ಈಶ್ವರ್ ಅವರು ಅಹಂಕಾರನ ಬಿಡಬೇಕು. ಜನಗಳ ಮಧ್ಯೆ ಕೆಲಸ ಮಾಡಿ. ಸೋಲು ಗೆಲುವು ಯಾವುದು ನಿಶ್ಚಿತ ಅಲ್ಲ, ಜನಗಳ ಆದೇಶ ಯಾವ ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ಹಿಂದೆ ಸುಧಾಕರ್ ಅವ್ರನ್ನ ಸಾಕಷ್ಟು ಅವಮಾನ ಮಾಡಿದ್ರು. ಈಗ ಅವರು ಉತ್ತರ ಕೊಡಬೇಕು. ಪ್ರದೀಪ್ ಈಶ್ವರ್ ಅವರ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ಡಾಕ್ಟರ್ ಮಂಜುನಾಥ್ ಅವರು ತುಂಬಾ ಲೀಡರ್ ಗೆದ್ದಿದ್ದಾರೆ, ಯಾವುದೇ ಕಾರಣಕ್ಕೂ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತೀರಾ ಸರ್? ನಾವು ನಿನ್ನೆನೇ ನಾವು ಇದು ಬೆಂಗಳೂರು ಗ್ರಾಮಾಂತರ ಗೆದ್ದೇ ಗೆಲ್ತೀವಿ, ಭರ್ಜರಿ ಬಹುಮತದಿಂದ ಗೆಲ್ತೀವಿ ಅಂತ ನಾವು ಆಲ್ರೆಡಿ ನಿನ್ನೆನೇ ಪೋಸ್ಟ್ ಮಾಡಿಬಿಟ್ಟಿದ್ವಿ. ಕನಕಪುರ ಈಗ ಎಲ್ಲ ಕ್ಷೇತ್ರದಲ್ಲಿ ಗ್ರಾಮಾಂತರ ಏನಿದೆಯಲ್ಲ, ಡಿ.ಕೆ. ಸುರೇಶ್ ಅವರು ಅಹಂಕಾರದಿಂದ, ಅವರು ಕೂಡ ಅಹಂಕಾರದಿಂದ ಮೆರೀತಾಯಿದ್ರು. ಇವತ್ತು ಮತದಾರ ಪ್ರಭು ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ. ಯಾವುದೂ ಶಾಶ್ವತ ಅಲ್ಲ ಅನ್ನೋದನ್ನು ಮತದಾರ ಪ್ರಭು ನಿರ್ಧಾರ ಮಾಡಿದ್ದಾರೆ. ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಜೈ BJP.